ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೆಲ್ಲ ಏನೇನಾಗುತ್ತೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಫಸ್ಟ್ ಟೈಮ್ ನಾನು ಫೋರಮಲ್ಗೆ ಹೋಗಿದ್ದು. ಸಖತ್ತಾಗೈತೆ ನೋಡೋದಕ್ಕೆ ಮಾತ್ರ. ಕಲರ್ಫುಲ್ಲು ಲೈಟಿಂಗ್ಸು ಮತ್ತು ನೋಡೋದಕ್ಕೂ ತುಂಬಾ ದೊಡ್ಡದು ಫ್ಲೋರು. 5 ಫ್ಲೋರ್ ಇದೆ. ನಮ್ಮ ದೀಪು ಮುಂದೆ ಮುಂದೆ ಹೋಗ್ತಾ ಇದ್ದಾರೆ. ನೀನು ವೀಡಿಯೋ ಮಾಡ್ಕೊಂಡು ಬಾ, ನಿಧಾನಕ್ಕೆ ನಾನು ಹೋಗ್ತೀನಿ ಅಂತ. ಮತ್ತು ಇಲ್ಲೆಲ್ಲ ಕುತ್ಕೊಳ್ಳೋದಕ್ಕೆಲ್ಲ ಸ್ಪೇಸಸ್ ಎಲ್ಲ ಚೆನ್ನಾಗಿದೆ. ಮತ್ತು ಈ ಥರ ಅಟ್ರ್ಯಾಕ್ಟ್ ಗೊಂಬೆಗಳ್ನ ಇಟ್ಟಿದ್ದಾರೆ ಎಂಟ್ರೆನ್ಸಲ್ಲಿ. ಫ್ರೆಂಡ್ಸ್, ಎಷ್ಟು ಬ್ರ್ಯಾಂಡ್ ನೇಮ್ಸ್ ಇದ್ದಾವೆ ಅಂದರೆ ಆ ನೇಮ್ಗಳ ಹೇಳೋದಕ್ಕೂ ಕಷ್ಟ ಆಗುತ್ತೆ. ಅಷ್ಟು ಬ್ರ್ಯಾಂಡ್ಸ್ ನೇಮು ನಾನು ನೋಡಿದ್ದೆ. ಇದು ಒಂದು ಬ್ರ್ಯಾಂಡ್ ಇದೆಯಾ ಅನ್ನಿಸ್ಬಿಡ್ತು. ಆ ಥರ ಬ್ರ್ಯಾಂಡ್ಸ್ ಇದ್ದಾವೆ. ಲೈಟಿಂಗ್ಸ್ ನೋಡಿ ಫ್ರೆಂಡ್ಸ್, ಏನು ಸಕ್ಕತ್ತಾಗಿದೆ. ನೈಟ್ ಹೊತ್ತು ಮಾತ್ರ ಇನ್ನೂ ಸೂಪರಾಗಿ ಕಾಣಿಸುತ್ತೆ. ಒಂದೊಂದು ಫ್ಲೋರಲ್ಲಿ ಒಂದೊಂದು ಸೆಕ್ಷನ್ ಇದೆ. ಒಂದು ಫ್ಲೋರಲ್ಲಿ ಬಟ್ಟೆ ಇದೆ, ಒಂದು ಫ್ಲೋರಲ್ಲಿ ಫುಲ್ ಫುಡ್ ಇದೆ, ಒಂದು ಫ್ಲೋರಲ್ಲಿ ಎಲ್ಲ ಫ್ಲೋರಲ್ಲೂ ಈ ಥರ ಗ್ರೀನರಿ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ಲೋರು. ನನಗೆ ಸ್ವಲ್ಪ ಜಾಸ್ತಿ ಓಡಾಡಿದ್ರೆ ಬ್ಯಾಕ್ ಪೇನ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸಾಕು, ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮನೆಗೆ ಹೊರಟೆ. ಮನೇಲಿದ್ದರೆ ಎಲ್ಲಾದರೂ ಆಚೆ ಹೋಗೋಣ ಅನಿಸುತ್ತೆ. ಆಚೆ ಹೋದರೆ ಎಷ್ಟೊತ್ತಿ ಮನೆಗೆ ಬಂದು ರೆಸ್ಟ್ ಮಾಡೋಣ ಅನಿಸುತ್ತೆ. ಏನೂ ತೊಗೊಳ್ಲಿಲ್ಲ ಫ್ರೆಂಡ್ಸ್. ನಾನು ಸುಮ್ಮನೆ ವಾಕ್ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ದೆ. ಅಲ್ಲೆಲ್ಲ ಸುತ್ತಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಸಾಕಾಯಿತು, ಮಲ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಇದ್ದು ಫ್ರೆಂಡ್ಸ್ ಮನೇಲಿ ಕರೆಮಣಿ ಕಾಳಿತ್ತು. ನಮ್ಮ ಕಡೆ ಕರೆಮಣಿ ಕಾಳು ಅಂತಾರೆ, ಒಂದು ಕಡೆ ಅಲಸಂದೆ ಕಾಳು ಅಂತಾರೆ. ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ. ಇದ್ರದ್ದು ಇವತ್ತು 2 ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಗ್ರೇವಿ ಮಾಡ್ತೀನಿ, ಒಂದು ಪಲ್ಯ ಮಾಡ್ತೀನಿ. ಇವಾಗ ಮೊದಲಿಗೆ ಗ್ರೇವಿಗೆ ಏನೇನು ಬೇಕು ಅಂತ ಹೇಳ್ತೀನಿ. ಚಕ್ಕೆ, ಲವಂಗ, 1-2 ಪೀಸು ಈರುಳ್ಳಿ ಮತ್ತು ಪುದೀನ, 2 ಟೊಮೊಟೊ ಹಚ್ಕೊಂಡಿದ್ದೀನಿ ಫ್ರೆಂಡ್ಸ್, ಚಿಕ್ಕದಾಗಿರೋದು. ಮತ್ತು ಒಂದು 4-5 ಬೆಳ್ಳುಳ್ಳಿ ಸಣ್ಣದು, 1-2 ಪೀಸಸ್ ಶುಂಠಿ, ಒಂದು 1/4 ಭಾಗ ತೆಂಗಿನ ತುರಿ. ಸ್ವಲ್ಪ ನೀರು ಹಾಕ್ಕೊಬೇಕು. ಮಿಕ್ಸಿ ಜಾರಲ್ಲಿ ರುಬ್ಕೊಬೇಕು. ನೆಕ್ಸ್ಟು ಸ್ಟವ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಬೇಕು. ಆಯಿಲ್ ಸ್ವಲ್ಪ ಬಿಸಿ ಆದಾಗ ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿಕೊಂಡು ಸಣ್ಣದಾಗಿ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ಹೊತ್ತು ನಿಂತ್ಕೊಂಡು ಈ ಥರ ಅಡುಗೆ ಮಾಡಿದ್ರೆ ಇಲ್ಲ ಪಾತ್ರೆ ತೊಳೆದ್ರೆ ಸ್ವಲ್ಪ ಜಾಸ್ತಿ ಬ್ಯಾಕ್ ಪೇನ್ ಬರುತ್ತೆ ಫ್ರೆಂಡ್ಸ್. ಎಲ್ರಿಗೂ ಹಿಂಗೆ ಆಗುತ್ತಾ ಅಥವಾ ನಾನು ಒಬ್ಳಿಗೆ ಈ ಥರ ಆಗ್ತಾಯಿತ್ತು ಅಂತ ಗೊತ್ತಾಗ್ತಿಲ್ಲ. ಇಷ್ಟು ಫ್ರೈ ಆದರೆ ಸಾಕು ಈರುಳ್ಳಿ. ಇವಾಗ ತೊಳೆದಿಟ್ಕೊಂಡಿರೋಂಥ ಕಾಳನ್ನ ಹಾಕ್ಕೊತಾ ಇದ್ದೀನಿ. ಕಾಳಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಬೇಕು. ಅಲ್ಲಿವರೆಗೂ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಕಾಳಲ್ಲಿರೋಂಥ ನೀರಿನ ಅಂಶ ಎಲ್ಲ ಬಿಟ್ಕೊಬೇಕು. ಅಲ್ಲಿವರೆಗೂ ಒಂದು 5 ನಿಮಿಷ ಬೇಯಿಸ್ಕೋಬೇಕು. ಹಸಿ ಕಾಳಲ್ವ, ಬೇಗ ಬೆಂದೋಗ್ಬಿಡುತ್ತೆ. ಫ್ಲೇಮ್ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಸ್ವಲ್ಪ ಹೊತ್ತು ಬಾಯಿ ಮುಚ್ಚಿ ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕು, ಬೇಗ ಬೆಂದೋಗ್ಬಿಡುತ್ತೆ. ನೋಡಿ, ನೀರಿನ ಅಂಶ ಎಲ್ಲ ಚೆನ್ನಾಗಿ ಬಿಟ್ಕೊತಿದೆ. ಮತ್ತು ಆ ನೀರು ಬಿಟ್ಕೊಂಡಿರೋ ನೀರೆಲ್ಲ ಡ್ರೈ ಆಗಬೇಕು. ಅಲ್ಲಿವರೆಗೂ ಬೇಯಿಸ್ಕೊಬೇಕು. ಫ್ರೆಂಡ್ಸ್, 2 ರೆಸಿಪಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಸಪ್ರೇಟು ಒಂದು 3 ಸ್ಪೂನು ಸಪ್ರೇಟು ಬೇಯಿಸ್ಕೊತಾ ಕಾಳನ್ನ ಎತ್ತಿಕ್ಕೊತಿದ್ದೀನಿ. ಇದಕ್ಕೆ ಇನ್ನೇನು ಹಾಕಿಲ್ಲ. ಸಾಸಿವೆ ಮತ್ತು ಕರಿಬೇವು, ಈರುಳ್ಳಿ, ಕಾಳು ಅದನ್ನು ಸಪ್ರೇಟ್ ಎತ್ಕೊಂಡು ಮೊದಲೇ ರುಬ್ಕೊಂಡಿದ್ನಲ್ಲ ಮಿಕ್ಸಿ ಜಾರ್ಗೆ ಆ ಮಸಾಲೆ ಹಾಕ್ಕೊಬೇಕು. ಮಸಾಲೆಗೆ ಟೊಮೊಟೊ, ಪುದೀನ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಸ್ವಲ್ಪ ತೆಂಗಿನಕಾಯಿ, ಇದು ಅಷ್ಟೇ ಇರೋದು. ಇದರೊಳಗೆ ಇನ್ನೇನು ಎಕ್ಸ್ಟ್ರಾ ಹಾಕಿಲ್ಲ.
ಇದ್ರ ಜೊತೆಗೆ ಸ್ವಲ್ಪ 1 ಸ್ಪೂನಷ್ಟು ಮಸಾಲ ಪೌಡರು, ಮನೆಯಲ್ಲೇ ಮಾಡಿರೋವಂಥ ಇದು ಪೌಡರು. ಇದನ್ನು ಹಾಕಿ ಎಷ್ಟು ನಿಮಗೆ ತಿಳಿಬೇಕೋ ಇಲ್ಲ ಅಥವಾ ಗಟ್ಟಿ ಬೇಕೋ ಅಷ್ಟಕ್ಕೆ ನೀರು ಹಾಕೊಬೋದು. ಮಿಕ್ಸಿ ಹಾಕ್ಕೊಂಡಿದ್ನಲ್ಲ ಅದೇ ಜಾರ್ಗೆ 1 ಲೋಟದಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ಟಾರ್ಟಿಂಗ್ ಸ್ವಲ್ಪ ತಿಳಿ ಮಾಡಿಕೊಂಡ್ರೆ ನೋಡಿ, ಇಷ್ಟು ತಿಳಿ ಮಾಡಿಕೊಂಡ್ರೆ ಅದು ಬೆಂದು ಸ್ವಲ್ಪ ಗ್ರೇವಿ ಟೈಪ್ ಆಗುತ್ತೆ. ನಿಮಗೆ ರೈಸ್ ಬೇಕಂದರೆ ಇಷ್ಟು ತಿಳಿ ಮಾಡಿಕೊಂಡ್ರೆ ಸಾಕು. ನಾನು ಮಾಡ್ತಾಯಿರೋದು ಚಪಾತಿಗೆ, ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿ ಆಗಲಿ ಅಂತ ಸ್ವಲ್ಪನೇ ನೀರು ಹಾಕಿದ್ದೀನಿ. ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಗ್ರೇವಿ ರೆಡಿ ಆಗುತ್ತೆ. ಮತ್ತು ಪಕ್ಕದಲ್ಲಿ ಪಲ್ಯ ಮಾಡೋಣ ಅಂತ ಕಾಳು ಇಟ್ಕೊಂಡಿದ್ದೀನಲ್ಲ, ಕಾಳು ಸ್ವಲ್ಪ ಬೆಂದಿರಲಿಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ತೆಂಗಿನ ತುರಿನೂ ಹಾಕ್ಕೊತಾ ಇದ್ದೀನಿ. ಆ ನೀರು ಜೊತೆ ಕಾಯಿ ಸೇರಿ ಚೆನ್ನಾಗಿ ಬೆಂದು ಕಾಳು ಟೇಸ್ಟಾಗಿರುತ್ತೆ ಪಲ್ಯ, ಅದಕ್ಕೋಸ್ಕರ ಅದನ್ನು 1 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೋಡಿ ಈ ಥರ ಆಗಿದೆ ಗ್ರೇವಿ. ಈಗ ಚಪಾತಿ ಜೊತೆ ಗ್ರೇವಿ ರೆಡಿಯಾಗಿದೆ. ಫ್ರೆಂಡ್ಸ್, ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಅವರಿಗೆಲ್ಲರಿಗೂ ಧನ್ಯವಾದಗಳು. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ, ಜಾಸ್ತಿ ಲೈಕ್ ಮಾಡಿ ಫ್ರೆಂಡ್ಸ್. ಮತ್ತು ಪಲ್ಯ ಗ್ರೇವಿ ಎರಡೂ ರೆಡಿಯಾಗಿದೆ ನೋಡಿ. ಕಡಿಮೆ ಸಮಯದಲ್ಲಿ 2 ರೆಸಿಪಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಮತ್ತು ಗ್ರೇವಿ ಜೊತೆಗೆ ಚಪಾತಿ ರೆಡಿ ಮಾಡ್ತಾಯಿದ್ದೀನಿ. ದೀಪು ನಯನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇವತ್ತಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್, ಗುಡ್ ನೈಟ್ ಫ್ರೆಂಡ್ಸ್. ಚಪಾತಿ ಜೊತೆ ಗ್ರೇವಿ ಯಾವ ರೀತಿ ಇದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ನೀವು ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಬಾಯ್, ಗುಡ್ ನೈಟ್ ಫ್ರೆಂಡ್ಸ್. ಫ್ರೆಂಡ್ಸ್, ಚಪಾತಿ ನಾನೇ ಟೇಸ್ಟ್ ಮಾಡಿ ಹೇಳ್ತೀನಿ. ಚಪಾತಿ ಮತ್ತು ಪಲ್ಯ ಸೂಪರ್ ಆಯ್ತು ಫ್ರೆಂಡ್ಸ್. ಚಪಾತಿಗಂತೂ ಸಕ್ಕತ್ತಾಗೈತೆ, ಪೂರಿಗೂ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೂಪರ್ ಆಗೈತೆ.